ಖಂಡನೆ ಮಾಡಬೇಕಾದಂಥ ಕೃತ್ಯ ಊಹಿಸಲಾರದಂಥದ್ದು ಕೃತ್ಯ ಇಲ್ಲಿ ನಡೆದಿದೆ ಬಸ್ ಸ್ಟ್ಯಾಂಡ್ನಲ್ಲಿ. ಅದರಿಂದ ಮನೆಯವರಿಗೆ ಮತ್ತು ಆ ಊರಿನ ಜನರಿಗೆ ಇಂಥದ್ದೊಂದು ಆಘಾತ ಆಗಿದೆ ಅಂತ ನಾನಾದ್ರೂ ಊಹಿಸಬಲ್ಲೆ. ಮತ್ತು ನಿಮ್ಮನ್ನು ನೋಡಿದಾಗಲೂ ಕೂಡ ನನಗೆ ಅನಿಸುತ್ತೆ, ನಾನು ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಆ ಘಟನೆ ಆಗಿ ಒಂದು 15-20 ನಿಮಿಷದಲ್ಲೇ ನಾನು ಕೂಡ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಏನೇನಾಯಿತು ಹೆಣ್ಣು ಮಗಳನ್ನು ಆಸ್ಪತ್ರೆಗೆ ಸಾಗಿಸಿದಾಗಲೂ ಕೂಡ ನಾನು ಆಸ್ಪತ್ರೆಗೆ ಕೂಡ ಹೋಗಿ ನೋಡಿಕೊಂಡು ಮತ್ತು ಇಲ್ಲಿವರೆಗೂ ಏನೇನು ಆ ಪ್ರಕರಣ ದಾಖಲಾಗೋದ್ರಿಂದ ಏನಾಗಿದೆ ಭಾಳ ಹತ್ತಿರದಿಂದ ಅದನ್ನು ನಾವು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ನಿಮ್ಮ ಮನದಾಳದ ನೋವು ಏನಿದೆ ನಮಗೆ ಅರ್ಥ ಆಗುತ್ತೆ. ಪೊಲೀಸ್ ಇಲಾಖೆ ನಿಮ್ಮೊಂದಿಗಿದೆ. ನಾವು ಪ್ರಾಮಾಣಿಕವಾಗಿ ಆ ಪ್ರಕರಣವನ್ನು ವಿತ್ ಆಲ್ ಸೀರಿಯಸ್ನೆಸ್ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಗಂಭೀರತೆಯೊಂದಿಗೆ ಆ ಪ್ರಕರಣವನ್ನು ತನಿಖೆ ಮಾಡ್ತೀವಿ. ಕಾನೂನು ಪ್ರಕಾರ ಆರೋಪಿಗೆ ಏನು ಶಿಕ್ಷೆ ಆಗಬೇಕು ಆ ರೀತಿ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವಾಗಲೂ ತಮ್ಮೊಂದಿಗೆ ಕೈ ಜೋಡಿಸಿ ಮುಂದುವರಿತೇವೆ. ಇನ್ಮೇಲೆ ಇಂಥದ್ದು ಒಂದು ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅದು ನಿಜ. ಯಾವಾಗ ಒಂದು ವ್ಯಕ್ತಿಗೆ ಈ ಥರ ಹೇಯ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗುತ್ತೋ ಅವಾಗ ಸಮಾಜದಲ್ಲಿ ಒಂದು ದೊಡ್ಡ ಸಂದೇಶ ಹೋಗುತ್ತೆ. ನಿಮ್ಮ ಒಂದು ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಷಯ ನಾವು ಗ್ರಹಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅವರು ಆ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಕೊಡಿಸೋಕ್ಕೆ ಸಾಧ್ಯ ಅದನ್ನು ನಾವು ಎಲ್ಲ ರೀತಿಯಲ್ಲಿ ನಮ್ಮ